ಸೊ ಇರಾನ್ನಲ್ಲಿದ್ದಂತಹ ಭಾರತೀಯರನ್ನ ಕರೆತರುವ ಕಾರ್ಯ ಚುರುಕುಗೊಂಡಿದೆ. ಇರಾನ್ನಲ್ಲಿ ಸುಮಾರು 10,000 ಜನ ಭಾರತೀಯರಿದ್ದಾರೆ. ಭಾರತೀಯ ದೂತ ಕಚೇರಿಯಿಂದ ಈ ಮಾಹಿತಿ ಸಿಕ್ಕಿದೆ. ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳೇ ಇದ್ದು ಆತಂಕ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಇರಾನ್ ಎಸ್ಕಲೇಷನ್ ಕಾರ್ಯವನ್ನ ಆರಂಭಿಸಿದೆ ಭಾರತದ ಜನರನ್ನ ಇರಾನ್ನಿಂದ ಕರೆತರುವುದಕ್ಕೆ ಕಾರ್ಯಾಚರಣೆ ಚುರುಕುಗೊಂಡಿದೆ. ಈ ಹಿಂದೆಯೂ ಕೂಡ ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ಯುದ್ಧ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಭಾರತೀಯರನ್ನು ಕೂಡ ಸುರಕ್ಷಿತವಾಗಿ ಭಾರತ ಕರೆತಂದಿದೆ. ಸಿರಿಯಾದಲ್ಲಿ ಅಲ್ಲೂ ಕೂಡ ಯುದ್ಧ ಸಂಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಂದಲೂ ರೆಸ್ಕ್ಯೂ ಆಪರೇಷನ್ ಅನ್ನು ಭಾರತ ಮಾಡಿದೆ. ಈಗ ಇರಾನ್ನಲ್ಲಿ ಸುಮಾರು 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಓದೋದಕ್ಕೆ ಅಂತ ಹೇಳಿ ಹೋದಂಥ ವಿದ್ಯಾರ್ಥಿಗಳು, ಅವರನ್ನು ಕರೆತರೋದಕ್ಕೂ ಕೂಡ ಆಪರೇಷನ್ ಲಾಂಚ್ ಆಗಿದೆ. ಸುರಕ್ಷಿತವಾಗಿ ಇರಾನ್ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರುವುದಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಒಂದಷ್ಟು ಜನ ಇಸ್ರೇಲ್ನಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಆದರೆ ಇಸ್ರೇಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಭಾರತೀಯರಿಗೆ ಇದೇನು ಹೊಸತು ಅಂತ ಅನ್ನಿಸ್ತಾ ಇಲ್ಲ. ಅವರು ಸುರಕ್ಷಿತರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇರಾನ್ನಲ್ಲಿ ಆ ಪರಿಸ್ಥಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.